ಬಿಗ್ ಬಾಸ್ ಯಶಸ್ವಿಯಾಗಿ 50 ದಿನಗಳನ್ನು ಪೂರೈಸಿ 100ನೇ ದಿನದತ್ತ ಮುನ್ನುಗ್ತಾ ಇದೆ. ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ. ಪ್ರತಿ ವಾರ ಯಾರು ಎಲಿಮಿನೇಟ್ ಆಗ್ತಾರೆ, ಅದೇ ರೀತಿಯಾಗಿ ಫೈನಲ್ಗೆ ಯಾರು ಎಂಟ್ರಿ ಕೊಡಬಹುದು ಅಂತ ಒಂದು ಕಡೆಯಿಂದ ಆ ಕುತೂಹಲ ಇದ್ರೆ, ಸಹಜವಾಗಿ ಈ ಬಿಗ್ ಬಾಸ್ನ TRP ಎಷ್ಟು ಎನ್ನುವಂತ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಇದ್ದಿರುತ್ತೆ. ಕಾರಣ TRP ಒಂದು ಚಾನೆಲ್ನ ಪ್ರೋಗ್ರಾಂನ ಜನಪ್ರಿಯತೆಯನ್ನ ನಿರ್ಧಾರ ಮಾಡುತ್ತೆ. ಹಾಗೆ ಆದಾಯದ ಮೂಲವನ್ನ ನಿಗದಿಪಡಿಸುವುದು ಕೂಡ ಆ TRP ಆಗಿರುತ್ತೆ. ಹೀಗಾಗಿ ಪ್ರತಿಯೊಂದು ಚಾನೆಲ್ಗಳು ಕೂಡ ತಮ್ಮ ಪ್ರೋಗ್ರಾಂಗೆ ಉತ್ತಮ TRP ಬರಲಿ ಅಂತ ಹರಸಾಹಸವನ್ನೇ ಪಡ್ತಿರ್ತಾರೆ. ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಪ್ರಯೋಗಗಳನ್ನು ಕೂಡ ಮಾಡ್ತಿರ್ತಾರೆ. ಇಲ್ಲಿವರೆಗೂ ಕೂಡ ಉತ್ತಮವಾದಂಥ TRPಯನ್ನು ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಹೊಂದಿದ್ವು. ಆದರೆ ಯಾವಾಗ IPL ಶುರುವಾಯಿತೋ ಪ್ರತಿಯೊಂದು ಮನರಂಜನಾ ಚಾನೆಲ್ಗಳ ಪ್ರತಿಯೊಂದು ಪ್ರೋಗ್ರಾಮ್ಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೊಡೆತವನ್ನ ತಿಂದಿದೆ ಈ IPLನಿಂದಾಗಿ. ಹಾಗಾದ್ರೆ ಬಿಗ್ ಬಾಸ್ನ TRP ಎಷ್ಟಿದೆ? ಕಳೆದ ವಾರಕ್ಕೂ ಈ ವಾರಕ್ಕೂ ಹೋಲಿಕೆ ಮಾಡಿ ನೋಡೋದಾದ್ರೆ ಡೌನ್ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಹಾಗೆ ವೀಕೆಂಡ್ನಲ್ಲಿ ಸುದೀಪ್ ಅವರು ಬರದೇ ಇರೋದು ಏನಾದರೂ TRPಯಲ್ಲಿ ಕಡಿಮೆ ಆಗೋದಕ್ಕೆ ಕಾರಣವಾಗಿದೆಯಾ? ಜೊತೆಗೆ ಬೇರೆ ಚಾನೆಲ್ಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಬಿಗ್ ಬಾಸ್ TRP ಹೇಗಿದೆ? ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲು ಕಳೆದ ವಾರಕ್ಕೂ ಮತ್ತು ಈ ವಾರಕ್ಕೂ ಹೋಲಿಕೆಯನ್ನು ಮಾಡೋಣ. ಮೊದಲಿಗೆ ವೀಕ್ 14 TRPಯನ್ನು ಹೇಳ್ತೀನಿ ಕೇಳಿ. ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ TRPಯನ್ನು ಅಳೆಯಲಾಗುತ್ತೆ. ಹೀಗಾಗಿ ವಾರ 14 ಬಿಗ್ ಬಾಸ್ TRP 3.6 ಪಾಯಿಂಟ್ ಅಷ್ಟಿತ್ತು ವಾರ 14ರಲ್ಲಿ. ಇದೀಗ ವಾರ 15 ಅಂದ್ರೆ ಕಳೆದ ವಾರದ TRP ನೋಡೋಣ. 3.3ರಷ್ಟಿದೆ. ಅಂದ್ರೆ ಕಳೆದ ವಾರಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ 0.3 TRP ಕಡಿಮೆ ಆಗಿದೆ. IPL ಕಾರಣ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಬಿಗ್ ಬಾಸ್ನ TRP ಡೌನ್ ಆಗೋದಕ್ಕೆ ಕಾರಣ ಆಗಿರ್ಬೋದು. ಅಲ್ಲಿಗೆ ನಿಮಗೆ ಬಿಗ್ ಬಾಸ್ನ ವಾರದ TRP ಎಷ್ಟು ಅನ್ನುವಂಥ ಕ್ಲಾರಿಟಿ ಸಿಕ್ತು. ಕಳೆದ ವಾರ 3.6 ಇತ್ತು, ಈ ವಾರ 3.3ಗೆ ಇಳಿಕೆ ಆಗಿದೆ. ಒಂದಷ್ಟು ಟಾಸ್ಕ್ಗಳು ಬೋರ್ ಆದಂಥ ಸಂದರ್ಭದಲ್ಲಿ TRP ಡೌನ್ ಆಗುತ್ತೆ ಅಥವಾ IPL ಕೂಡ ಹೊಡೆತ ಕೊಟ್ಟಿರ್ಬೋದು. ಇನ್ನು ವೀಕೆಂಡ್ TRPಯ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ. ಕಳೆದ ವಾರ ಅಂದ್ರೆ ವೀಕ್ 14ನಲ್ಲಿ ವೀಕೆಂಡ್ TRP ಅಂದ್ರೆ ಶನಿವಾರ ಮತ್ತು ಭಾನುವಾರ ಸುದೀಪ್ ಅವರು ಬರ್ತಾರಲ್ಲ, ಆ ವಾರದ TRP ಸಹಜವಾಗಿ ಬಿಗ್ ಬಾಸ್ ನಲ್ಲಿ ಜಾಸ್ತಿ ಇರುತ್ತೆ. ನಿರೀಕ್ಷೆಯೂ ಕೂಡ ಜಾಸ್ತಿ ಇರುತ್ತೆ. ಒಂದು ಸುದೀಪ್ ಅವರು ಬರ್ತಾರೆ ಎನ್ನುವ ಕಾರಣಕ್ಕಾಗಿ, ಜೊತೆಗೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ಕಾರಣಕ್ಕಾಗಿ, ವಾರ ಪೂರ್ತಿ ಏನಾಯ್ತು ಎನ್ನುವಂಥ ವಿವರಣೆನ ಸುದೀಪ್ ಅವರು ಕೊಡ್ತಾರೆ ಎನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ವೀಕೆಂಡ್ ಆದಂಥ ಕಾರಣಕ್ಕಾಗಿ ಜನ ಮನೆಯಲ್ಲೇ ಇರ್ತಾರೆ. ಸಹಜವಾಗಿ ವೀಕೆಂಡ್ TRP ಚೆನ್ನಾಗಿ ಇರುತ್ತೆ ಬಿಗ್ ಬಾಸ್ ನಲ್ಲಿ. ಅದು ಹೈಯೆಸ್ಟ್ TRP ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇನ್ನು ವೀಕ್ 14 TRP ನೋಡೋಣ. ವಾರ 14 4.4 ಇತ್ತು. ವಾರ 15 ಈ ವಾರದ ಶನಿವಾರ ಮತ್ತು ಭಾನುವಾರ ಇತ್ತಲ್ಲ, ಕಳೆದ ಶನಿವಾರ ಮತ್ತು ಭಾನುವಾರ 3.5ಗೆ ಇಳಿಕೆ ಆಗಿದೆ. ಬಹಳ ಇಳಿಕೆ ಆಗಿಬಿಟ್ಟಿದೆ. 4.4ರಿಂದ 3.5ಕ್ಕೆ ಬಹಳ ಡೌನ್ ಆಗಿದೆ. ಹೆಚ್ಚು ಕಡಿಮೆ 1 ಪಾಯಿಂಟ್ ಅಷ್ಟು ಡೌನ್ ಆಗಿದೆ. 1 ಪಾಯಿಂಟ್ TRP ಅಂದ್ರೆ ಅದು ಎಷ್ಟೋ ಸೀರಿಯಲ್ಗಳ TRP ಕೂಡ ಆಗಿರುತ್ತೆ. ಹೀಗಾಗಿ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ವೀಕೆಂಡ್ TRPಗೆ. ಇದಕ್ಕೆ ರೀಸನ್ ಏನು ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋದಾದ್ರೆ, ಒಂದು IPL ಶನಿವಾರ ಮತ್ತು ಭಾನುವಾರ ಬಿಗ್ ಬಾಸ್ ಪ್ರಸಾರ ಆಗುವಂಥ ಸಂದರ್ಭದಲ್ಲಿ IPL ಮ್ಯಾಚ್ನಲ್ಲಿ ಪೀಕ್ ಹಂತದಲ್ಲಿರುತ್ತೆ. ಅಲ್ಲಿ ಸೋಲು ಗೆಲುವು ನಿರ್ಧರಿಸುವಂಥ ಹಂತದಲ್ಲಿರುತ್ತೆ. ಯಾರು ಕೂಡ ಸ್ಪೋರ್ಟ್ಸ್ ಚಾನಲನ್ನು ಚೇಂಜ್ ಮಾಡಿ ಈ ಕಡೆ ಬರೋದೇ ಕಷ್ಟ. ಜೊತೆಗೆ ಶನಿವಾರ ಮತ್ತು ಭಾನುವಾರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮ್ಯಾಚ್ಗಳನ್ನು ಕೂಡ ಹಾಕಿರ್ತಾರೆ ವೀಕೆಂಡ್ ಎನ್ನುವಂಥ ಕಾರಣಕ್ಕಾಗಿ. ಸೊ ಅದು ಒಂದು ಹೊಡೆತ ಕೊಟ್ಟಿದೆ. ಜೊತೆಗೆ ಕಳೆದ ಶನಿವಾರ ಮತ್ತು ಭಾನುವಾರ ಸುದೀಪ್ ಅವರಿದ್ದಾಗ ಅವರಿಗೋಸ್ಕರನೇ ಎಷ್ಟೋ ಜನ ಕಾದು ನೋಡ್ತಾರೆ ಬಿಗ್ ಬಾಸ್ ಅನ್ನ. ಹೀಗಾಗಿ ಚೆನ್ನಾಗಿತ್ತು. ಬಟ್ ಈ ವಾರ ಸುದೀಪ್ ಅವ್ರು ಇಲ್ಲದೆ ಇರುವಂಥ ಕಾರಣಕ್ಕಾಗಿ TRPಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದೆ. ಅದರಲ್ಲೂ ಕೂಡ ಸುದೀಪ್ ಅವ್ರು ಇಲ್ಲದೆ ಇದ್ರು ಒಂದು ಕುತೂಹಲ ಇತ್ತು, ಈ ವಾರ ಬೇರೆ ಯಾರಾದ್ರೂ ಬರ್ತಾರಾ, ಹೇಗೆ ನಡೆಯುತ್ತೆ ಎಲಿಮಿನೇಷನ್ ಪ್ರಕ್ರಿಯೆ ಅಂತೇಳಿ. ಹೀಗಾಗಿ ಒಂದಷ್ಟು ಜನ ನೋಡಿದ್ದಾರೆ. ಸೊ 3.5 ಪಡೆದುಕೊಂಡಿದೆ. ಇನ್ನು ಕಲರ್ಸ್ ಕನ್ನಡದಲ್ಲೇ ಬೇರೆ ಬೇರೆ ಸೀರಿಯಲ್ಗಳು ಪ್ರಸಾರ ಆಗುತ್ತಲ್ಲ, ಆ ಸೀರಿಯಲ್ಗಳು ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ಗಳು ಪ್ರಸಾರ ಆಗುತ್ತಲ್ಲ, ಆ ಪ್ರೋಗ್ರಾಮ್ಗೂ ಬಿಗ್ ಬಾಸ್ಗೂ ಕಂಪೇರನ್ನು ಮಾಡಿ ನೋಡೋಣ. ಸೀರಿಯಲ್ಗಳು ಸಹಜವಾಗಿ ಉತ್ತಮವಾದಂಥ TRPಯನ್ನು ಪಡ್ಕೊಂಡು ಹೋಗುತ್ತೆ. ಕಲರ್ಸ್ ಕನ್ನಡದಲ್ಲಿ ಟಾಪಲ್ಲಿ ಯಾವುದಿದೆ ಅಂತ ನಾನು ಹೇಳ್ತೀನಿ. ಮಂಗಳ ಗೌರಿ ಮದುವೆ ಎನ್ನುವಂಥ ಒಂದು ಸೀರಿಯಲ್ ಪ್ರಸಾರ ಆಗುತ್ತೆ. ಅದು 5.4 ಪಡೆದುಕೊಂಡಿದೆ. ಪ್ರತಿ ಸೀರಿಯಲ್ಗಳ TRPಯೂ ಕೂಡ ಡೌನ್ ಆಗಿದೆ. ಬೇರೆ ಬೇರೆ ಒಂದಷ್ಟು ರೀಸನ್ಸ್ಗಳಿಗಿರ್ಬೋದು. ಒಟ್ಟಾರೆಯಾಗಿ 5.4 ಇದೆ. ಇನ್ನು ಕನ್ನಡತಿ 4.4 ಇದೆ. ಅದೇ ರೀತಿಯಾಗಿ ಗೀತಾ 3.9, ಗಿಣಿರಾಮ 3.9, ನಿನ್ನರಸಿ ರಾಧೆ 3.7 ಇವೆಲ್ಲವೂ ಕೂಡ ಬಿಗ್ ಬಾಸ್ಗಿಂತ ಉತ್ತಮವಾದಂಥ TRPಯನ್ನು ಪಡೆದುಕೊಂಡಿದ್ದಾವೆ. ಬಟ್ ನಾವು ಬಿಗ್ ಬಾಸ್ಗೂ ಈ ಸೀರಿಯಲ್ಗಳಿಗೂ ಕಂಪೇರ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವೆಲ್ಲವೂ ಕೂಡ ಅರ್ಧ ಗಂಟೆ ಪ್ರಸಾರ ಆಗುತ್ತೆ. ಬಿಗ್ ಬಾಸ್ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಸೊ ಕಂಪೇರ್ ಮಾಡೋದು ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಇನ್ನು ಒಂದಷ್ಟು ಸೀರಿಯಲ್ಗಳಂತೂ ಬಿಗ್ ಬಾಸ್ ಶೋಗಿಂತಲೂ ಕೂಡ ಬಹಳನೇ ಕಡಿಮೆ ಇದೆ. ಇದು ಕಲರ್ಸ್ ಕನ್ನಡದ ಸೀರಿಯಲ್ಗಳ ಜೊತೆಗೆ ಕಂಪೇರ್ ಮಾಡಿದ್ರೆ.
ಇನ್ನು ವೀಕೆಂಡ್ ಶೋಗೆ ಬರೋಣ. ವೀಕೆಂಡ್ ಶೋ ಅಂದರೆ ಕಲರ್ಸ್ ಕನ್ನಡದಲ್ಲಿ ಟಾಪ್ ಶೋ ಅಂದರೆ ಒಂದು ಮಜಾ ಟಾಕೀಸ್ ಮತ್ತೊಂದು ಬಿಗ್ ಬಾಸ್. ಎರಡೂ ಕೂಡ 1 hour 1 ಗಂಟೆಗಳ ಕಾಲ ಪ್ರಸಾರ ಆಗುವಂಥ ಕಾರಣಕ್ಕಾಗಿ ನಾವು ಕಂಪೇರ್ ಮಾಡ್ಬೋದು ಆರಾಮಾಗಿ. ಆದರೆ ಬಿಗ್ ಬಾಸ್ ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇರುತ್ತೆ ಬಿಡಿ. ಅದ್ರ ಕಂಪೇರ್ ಮಾಡಿ ನೋಡ್ತಾದ್ರೆ ಮಜಾ ಟಾಕೀಸ್ ಕಳೆದ ವಾರ 2.4 ಇತ್ತು, ಈ ವಾರ 2.3ಗೆ ಡೌನ್ ಆಗಿದೆ. ಅದು ಬಿಗ್ ಬಾಸ್ ಜೊತೆಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಮಜಾ ಟಾಕೀಸ್ ಈ ವಾರ 2.3 ಇದೆ, ಬಿಗ್ ಬಾಸ್ 3.5 ಇದೆ. ಅಂದರೆ ಮಜಾ ಟಾಕೀಸ್ಗಿಂತ ಅದೆಷ್ಟೋ ಪಾಯಿಂಟ್ಸ್ಗಳು ಬಿಗ್ ಬಾಸ್ ಶೋನ TRP ಚೆನ್ನಾಗಿದೆ. ಅಂದರೆ ಮಜಾ ಟಾಕೀಸ್ಗಿಂತ ಉತ್ತಮ ರೀತಿಯಲ್ಲಿ ಬಿಗ್ ಬಾಸ್ ಶೋ ಓಡ್ತಾ ಇದೆ ಅಂತ ಆಯಿತು. ಇದು ಕಲರ್ಸ್ ಕನ್ನಡ ಒಂದಷ್ಟು ಸೀರಿಯಲ್ಗಳ ಜೊತೆಗೆ ಕಂಪೇರ್ ಮಾಡಿದ್ದಾಯಿತು, ಮಜಾ ಟಾಕೀಸ್ ಜೊತೆಗೆ ಕಂಪೇರ್ ಮಾಡಿದ್ದಾಯಿತು. ಇನ್ನು ಕಲರ್ಸ್ ಕನ್ನಡದ ಕಾಂಪಿಟೇಟಿವ್ ಚಾನಲ್ಗಳು ಅಂದರೆ ಜೀ ಕನ್ನಡ ಮತ್ತು ಸ್ಟಾರ್ ಸುವರ್ಣ. ಅದರಲ್ಲೂ ಕಲರ್ಸ್ ಕನ್ನಡಕ್ಕೆ ತೀವ್ರ ಪೈಪೋಟಿ ಅಂದರೆ ಅದು ಜೀ ಕನ್ನಡ. ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಜೀ ಕನ್ನಡ ಟಾಪಲ್ಲಿದೆ. ಇನ್ನು ಬಿಗ್ ಬಾಸ್ ಸ್ಲಾಟ್ನಲ್ಲೇ ಜೀ ಕನ್ನಡದಲ್ಲಿ ಪ್ರಸಾರವಾಗುವಂಥ ಪ್ರೋಗ್ರಾಮು ಅಥವಾ ಸೀರಿಯಲ್ಗಳ ಜೊತೆಗೆ ಕಂಪೇರ್ ಮಾಡಿ ನೋಡೋಣ. ಬಿಗ್ ಬಾಸ್ ಪ್ರತಿ ದಿನವೂ ಕೂಡ 9:30ರಿಂದ 10:00ವರೆಗೆ ಪ್ರಸಾರ ಆಗುತ್ತೆ. ಅದೇ ಟೈಮ್ಗೆ ಜೀ ಕನ್ನಡದಲ್ಲಿ 2 ಸೀರಿಯಲ್ಗಳು ಪ್ರಸಾರ ಆಗುತ್ತೆ. ಒಂದು ನಾಗಿಣಿ 2 ಮತ್ತೊಂದು ಬ್ರಹ್ಮಗಂಟು. ನಾಗಿಣಿ 2 ನ TRP ಈ ವಾರ ತುಂಬಾನೇ ಡೌನ್ ಆಗಿಬಿಟ್ಟಿದೆ. ಕಳೆದ ವಾರ 7.6 ಇತ್ತು, ಈ ವಾರ 5.5ಗೆ ಡೌನ್ ಆಗಿದೆ. ಬ್ರಹ್ಮಗಂಟು 3.1 ಇತ್ತು, 2.3ಗೆ ಡೌನ್ ಆಗಿದೆ. ಈಗ ಬಿಗ್ ಬಾಸ್ ಜೊತೆಗೆ ಕಂಪೇರ್ ಮಾಡಿ ನೋಡೋಣ. ನಾಗಿಣಿ 2 5.5 ಇದ್ರೆ ಬಿಗ್ ಬಾಸ್ 3.3 ಇದೆ. ಬ್ರಹ್ಮಗಂಟು 2.3 ಇದ್ರೆ ಬಿಗ್ ಬಾಸ್ 3.3 ಇದೆ. ಅಂದ್ರೆ ಬ್ರಹ್ಮಗಂಟುಗಿಂತ ಜಾಸ್ತಿ ಇದೆ, ನಾಗಿಣಿ 2ಗಿಂತ ಬಿಗ್ ಬಾಸ್ TRP ಕಡಿಮೆ ಇದೆ. ಒನ್ಸ್ ಅಗೇನ್ ಈ 2 ಸೀರಿಯಲ್ಗಳು ಕೂಡ ಅರ್ಧ ಗಂಟೆ ಪ್ರಸಾರ ಆಗುವಂಥ ಕಾರಣಕ್ಕಾಗಿ ನಾವು ಬಿಗ್ ಬಾಸ್ ಜೊತೆಗೆ ಕಂಪೇರ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ನಿಮ್ಮ ಕುತೂಹಲಕ್ಕೆ ಈ ಒಂದು ಕಂಪೇರನ್ನು ಮಾಡಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇದೀಗ ಒನ್ಸ್ ಅಗೇನ್ ವೀಕೆಂಡ್ ಶೋ ವಿಚಾರಕ್ಕೆ ಬರೋಣ. ಜೀ ಕನ್ನಡದಲ್ಲೂ ಕೂಡ ಅದೇ ಟೈಮ್ಗೆ ಬೇರೆ ಬೇರೆ ಒಂದಷ್ಟು ವೀಕೆಂಡ್ ಶೋಗಳು ಕೂಡ ಪ್ರಸಾರ ಆಗುತ್ತೆ. ಪ್ರಮುಖವಾಗಿ ಬಿಗ್ ಬಾಸ್ ಪ್ರಸಾರವಾಗುವಂಥ ಸಂದರ್ಭದಲ್ಲೇ ಜೀ ಕುಟುಂಬ ಉತ್ಸವ ಎನ್ನುವಂಥ ಪ್ರೋಗ್ರಾಂ ಪ್ರಸಾರವಾಗಿದೆ. ಜಿ ಕುಟುಂಬ ಉತ್ಸವ 8.3 ಇದೆ, ಉತ್ತಮವಾದಂಥ TRPಯನ್ನು ಪಡೆದುಕೊಂಡಿದೆ. ಬಟ್ ಬಿಗ್ ಬಾಸ್ ವೀಕೆಂಡ್ ಶೋ 3.5 ಪಡೆದುಕೊಂಡಿದೆ, ಬಹಳ ಕಡಿಮೆ ಇದೆ ಆ ಒಂದು ಶೋಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ. ಇದೀಗ ಸ್ಟಾರ್ ಸುವರ್ಣ ವಿಚಾರಕ್ಕೆ ಬರೋಣ. ಸ್ಟಾರ್ ಸುವರ್ಣ ಬಿಗ್ ಬಾಸ್ ಪ್ರಸಾರ ಆಗುವಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬೇರೆ ಬೇರೆ ಸೀರಿಯಲ್ಗಳು ಪ್ರಸಾರ ಆಗುತ್ತೆ. ಪ್ರಮುಖವಾಗಿ ಮನಸ್ಸೆಲ್ಲ ನೀನೆ ಎನ್ನುವಂಥ ಒಂದು ಸೀರಿಯಲ್, ಹಾಗೆ ರಾಧಾಕೃಷ್ಣ ಎನ್ನುವಂಥ ಒಂದು ಸೀರಿಯಲ್. ಮನಸ್ಸೆಲ್ಲ ನೀನೆ 1.8 ಇದೆ, ಅಗೇನ್ ಬಿಗ್ ಬಾಸ್ 3.3 ಇದೆ. ಹಾಗೆ ರಾಧಾಕೃಷ್ಣ 1.6 ಇದೆ, ಅಗೇನ್ ಬಿಗ್ ಬಾಸ್ 3.3 ಇದೆ. ಈ 2 ಸೀರಿಯಲ್ಗಳಿಗಿಂತಲೂ ಕೂಡ ಬಿಗ್ ಬಾಸ್ ಉತ್ತಮವಾದಂಥ TRPಯನ್ನು ಪಡೆದುಕೊಂಡು ಹೋಗ್ತಾ ಇದೆ. ಇನ್ನು ಕಳೆದ ಸೀಸನ್ಗಳಲ್ಲಿ ನೋಡ್ತಾ ಇದ್ರು ಕೂಡ ಬಿಗ್ ಬಾಸ್ ಉತ್ತಮವಾದಂಥ TRPಯನ್ನು ಪಡೆದುಕೊಂಡೇ ಹೋಗ್ತಾ ಇತ್ತು. ಬಿಗ್ ಬಾಸ್ TRPಗೆ ಯಾವತ್ತೂ ಕೂಡ ಹೊಡೆತ ಬಿದ್ದಿಲ್ಲ, ಚೆನ್ನಾಗೇ TRP ಪ್ರತಿ ಸೀಸನ್ಗಳಲ್ಲೂ ಕೂಡ ಗಳಿಸ್ಕೊಳ್ತಾ ಹೋಗುತ್ತೆ. ಆ ಪ್ರೋಗ್ರಾಮ್ನ ವಿಶೇಷತೆ ಆಗಿದೆ. ಹೀಗಾಗಿ ಜನ ಬಹಳ ಉತ್ಸುಕತೆಯಿಂದ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕಳೆದ ವಾರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವಾರ TRP ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ. ಮುಂದಿನ ವಾರ ಇನ್ಯಾವ ರೀತಿಯಾಗಿ TRP ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಈ ವೀಕೆಂಡ್ನಲ್ಲೂ ಕೂಡ ಸುದೀಪ್ ಅವರು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ವೀಕೆಂಡ್ಗಂತೂ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳುತ್ತೆ. ಕಳೆದ ವಾರ ಅಂತೂ ಸುದೀಪ್ ಅವರು ಬರದೇ ಇದ್ರು ಕೂಡ ಬೇರೆ ಯಾರಾದರೂ ಬರ್ತಾರೆ ಎನ್ನುವಂಥ ಕುತೂಹಲಕ್ಕೆ ಒಂದಷ್ಟು ಜನ ನೋಡಿದ್ರು. ಬಟ್ ಈ ವಾರ ಆ ಕುತೂಹಲವೂ ಕೂಡ ಇಲ್ಲ, ಯಾಕಂದ್ರೆ ಸುದೀಪ್ ಅವರ ಬದಲಾಗಿ ಬೇರೆ ಯಾರು ಕೂಡ ಬರೋದಿಲ್ಲ. ಸಹಜವಾಗಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಆ ಕುತೂಹಲವೂ ಕೂಡ ಹೊರಟೋಗಿದೆ. ಹೀಗಾಗಿ ಬಿಗ್ ಬಾಸ್ಗೆ ಈ ವೀಕೆಂಡ್ TRP ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇನ್ನು ಕಳೆದ ಸೀಸನ್ಗಳಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿ ಇತ್ತು TRP. ಬಟ್ ಕಳೆದ ಸೀಸನ್ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು TRP. ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಕಾರಣರಾದ್ರು ಅಥವಾ ಬೇರೆ ಏನಾದರೂ ಕಾರಣ ಆಯಿತು ಗೊತ್ತಿಲ್ಲ. ಒಟ್ಟಾರೆಯಾಗಿ IPL ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಡ್ತಾ ಇದೆ ಬಿಗ್ ಬಾಸ್ ಶೋಗೆ. ಇನ್ನೂ IPL ಕುತೂಹಲವನ್ನು ಜಾಸ್ತಿ ಮಾಡಿಸ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಇನ್ನು ಯಾವ ರೀತಿಯಾಗಿ ಪೆಟ್ಟು ಬೀಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.